ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೀವು ಹೀಗೆ ಮಾಡೋದ್ರಿಂದ ಇದು ನಮಗೊಂದು ಮೋಟಿವೇಶನ್ ಕೊಡುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂಥ ಮೆಡಿಕಲ್ ವಿಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎಡಿನೋಮಯೋಸಿಸ್ ಅನ್ನುವಂಥ ಒಂದು ಕಂಡೀಷನ್, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಎಡಿನೋಮಯೋಸಿಸ್ ಅಂದರೆ ಏನು? ಎಡಿನೋಮಯೋಸಿಸ್ ಅಂದರೆ ಈ ನಮ್ಮ ಯೂಟ್ರಸ್ ಏನಿರುತ್ತೆ, ಗರ್ಭಕೋಶ ಏನಿರುತ್ತೆ, ಅದರ ಒಳಗೋಡೆ ಎಂಡೋಮೆಟ್ರಿಯಮ್ ಏನಿರುತ್ತೆ, ಈ ಮಸಲ್ಸ್ ಒಳಗೆ, ಈ ಗರ್ಭಕೋಶದ ಸ್ನಾಯುಗಳ ಒಳಗಡೆ ಬೆಳ್ಕೊಳ್ಳಿಕ್ಕೆ ಶುರುವಾಗ್ತಾ ಇರುತ್ತೆ. ಇದು ಕ್ಯಾನ್ಸರಸ್ ಗ್ರೋತ್ ಇರೋದಿಲ್ಲ, ಇದು ಕ್ಯಾನ್ಸರ್ ಅಲ್ಲ, ಇದು ಜಸ್ಟ್ ಈ ಟಿಶ್ಯೂ ಏನಿರುತ್ತೆ, ಎಂಡೋಮೆಟ್ರಿಯಲ್ ಟಿಶ್ಯೂ ಈ ಗರ್ಭಕೋಶದ ಗೋಡೆಯ ಒಳಗಡೆ ಹೋಗೋಕ್ಕೆ ಶುರುವಾಗ್ತಾ ಇರುತ್ತೆ. ಆ್ಯಂಡ್ ಇದರಿಂದ ಏನಾಗುತ್ತೆ, ನಿಮ್ಮ ಗರ್ಭಕೋಶ ಸ್ವಲ್ಪ ದೊಡ್ಡದಾಗ್ಬೋದು, ನಿಮಗೆ ಪೀರಿಯಡ್ ಪೇನ್ ಬಹಳ ಜಾಸ್ತಿ ಬರ್ತಾ ಇರ್ಬೋದು, ನಿಮಗೆ ಬಹಳ ಹೆವಿ ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಸಂಬಂಧ ಮಾಡೋ ಟೈಮಲ್ಲಿ ನಿಮಗೆ ಪೇನ್ ಬರ್ತಾ ಇರ್ಬೋದು. ಬಲ್ಕಿ ಯೂಟ್ರಸ್ ಅಂತ ನಿಮಗೆ ಕೆಲವೊಮ್ಮೆ ಅಲ್ಟ್ರಾಸೌಂಡಲ್ಲಿ ಪೇಷಂಟ್ ರಿಪೋರ್ಟ್ ಕಳಿಸಿದಾಗ ಹೇಳಿರ್ತಾರೆ, ಮೇಡಮ್ ನನಗೆ ಬಲ್ಕಿ ಯೂಟ್ರಸ್ ಇದೆ ವಿತ್ ಎಡಿನೋಮಯೋಸಿಸ್ ಅಂತ ಅವರು ಕೊಟ್ಟಿರ್ತಾರೆ. ಸೊ ಯೂಶ್ವಲಿ ಸ್ವಲ್ಪ ನಿಮ್ಮ ಗರ್ಭಕೋಶವನ್ನು ಇದು ದೊಡ್ಡದಾಗಿ ಮಾಡ್ತಾ ಇರುತ್ತೆ. ಆ್ಯಂಡ್ ಇದು ಕ್ಯಾನ್ಸರಸ್ ಕಂಡೀಷನ್ ಇರೋದಿಲ್ಲ. ಸೊ ಇದು ಒಂದು ನಾರ್ಮಲ್ ಗರ್ಭಕೋಶ. ಅಂಡ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಈ ತರ ಸಿಸ್ಟ್ ಗತ್ತೆ ಅಂದ್ರೆ ನೀರು ಗುಳ್ಳೆಗಳ ತರ ಆಗಿದೆ ಈ ಗರ್ಭಕೋಶದ ಸ್ನಾಯುಗಳ ಒಳಗಡೆ. ಇದನ್ನ ನಾವು ಎಡಿನೋಮಯೋಸಿಸ್ ಅಂತ ಹೇಳ್ತಾ ಇರ್ತೇವೆ. ಎಡಿನೋಮಯೋಸಿಸ್ ಕುಡ್ ಬಿ ಫೋಕಲ್, ಅಂದ್ರೆ ಒಂದೇ ಕಡೆ ಎಲ್ಲಾದ್ರೂ ನಮ್ಗೆ ಕಾಣ್ತಾ ಇರ್ಬೋದು, ಅಥವಾ ಡಿಫ್ಯೂಸ್ ಆಗಿ ಇದು ಈ ತರ ಹರಡ್ಕೊಂಡಿರಬಹುದು. ಸೊ ಈ ಎಡಿನೋಮಯೋಸಿಸ್ ನೀವಿಲ್ಲಿ ನೋಡ್ಬೋದು, ನಿಮ್ಮ ಗರ್ಭಕೋಶದ ಸ್ನಾಯುಗಳ ಒಳಗಡೆ ಹೇಗೆ ಈ ತರ ಸಿಸ್ಟಿಕ್ ಸ್ಪೇಸಸ್ ಇಲ್ಲಿ ಕಾಣ್ತಾ ಇದ್ದಾವೆ. ಇಲ್ಲಿ ಇರುವಂತ ಒಳಗೋಡೆನೆ ಇಲ್ಲಿ ಸೇರ್ಕೊಂಡಿರೋದ್ರಿಂದ ಈ ತರ ಇದ್ರ ಒಳಗಡೆ ಸಿಸ್ಟ್ಸು, ಗ್ಲ್ಯಾಂಡ್ಸು, ಸ್ಟ್ರೋಮಾ ಎಲ್ಲ ನಾವು ಈ ಮಯೋಮೆಟ್ರಿಯಂ ಅಂದ್ರೆ ಈ ಗರ್ಭಕೋಶದ ಸ್ನಾಯುಗಳಲ್ಲಿ ನೋಡ್ತಾ ಇರ್ತೇವೆ. ಅಂಡ್ ಮೋಸ್ಟ್ ಕಾಮನ್ಲಿ ಇದನ್ನ ನಾವು ಈ ಮಲ್ಟಿಪೇರಸ್ ಪೇಷಂಟ್ಸ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ಡೆಲಿವರಿ ಆದಂತ ಪೇಷಂಟ್ಸ್, ಯೂಶುವಲಿ ಇನ್ ಲೇಟ್ 30s and 40s ಇಯರ್ಸ್ ಅಲ್ಲಿ ನಾವು ಇದನ್ನ ನೋಡ್ತಾ ಇರ್ತೇವೆ. ಸೊ ಈ ಎಡಿನೋಮಯೋಸಿಸ್ ಇದ್ದಾಗ ಪೇಷಂಟಿಗೆ ಏನೇನು ಲಕ್ಷಣ ಇರ್ಬೋದು? ಈಗ ಸ್ವಲ್ಪ ಜನರಿಗೆ ಏನೂ ಸಿಂಪ್ಟಮ್ಸ್ ಇರದೇ ಇರ್ಬೋದು, ಸ್ವಲ್ಪ ಜನರಿಗೆ ಅವರ ಪೀರಿಯಡ್ಸ್ ಬಹಳ ಹೆವಿ ಬ್ಲೀಡಿಂಗ್ ಆಗ್ಲಿಕ್ಕೆ ಶುರು ಆಗ್ಬೋದು, ಪೀರಿಯಡ್ಸ್ ಬಹಳ ಪ್ರೊಲಾಂಗ್ಡ್ ಆಗ್ಬೋದು, ಬಹಳ ದಿನಗಳವರೆಗೆ ಅವರಿಗೆ ಬ್ಲೀಡಿಂಗ್ ಆಗ್ತಾ ಇರಬಹುದು, ಪೇನ್ಫುಲ್ ಇರುತ್ತೆ, ಬಹಳ ಪೇನ್ಫುಲ್ ಪೀರಿಯಡ್ಸ್ ಆಗುತ್ತೆ, ಮುಟ್ಟಾಗುವ ಟೈಮಲ್ಲಿ ಬಹಳ ನೋವು ಆಗ್ತಾ ಇರುತ್ತೆ, ಕೆಲವೊಬ್ಬರಿಗೆ ಸಂಬಂಧ ಮಾಡೋ ಟೈಮಲ್ಲಿ ಬಹಳ ಪೇನ್ ಬರ್ತಾ ಇರುತ್ತೆ, ಕೆಲವೊಬ್ಬರಿಗೆ ಈ ಪ್ರೆಗ್ನೆನ್ಸಿ ಆಗಕ್ಕೇನೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಗರ್ಭ ಧರಿಸಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಇನ್ಫರ್ಟಿಲಿಟಿ ಆಗ್ಬೋದು, ಕೆಲವೊಬ್ಬರಿಗೆ ಈ ಹೊಟ್ಟೆ ಉಬ್ಬದ ಹಾಗೆ ಯಾವಾಗೂ ಆ ಥರ ಫೀಲಿಂಗ್ ಬರ್ತಾ ಇರ್ಬೋದು. ಸೊ ಇವೆಲ್ಲ ಈ ಎಡಿನೋಮಯೋಸಿಸ್ ಅಲ್ಲಿ ನಾವು ನೋಡ್ತಾ ಇರ್ತೇವೆ. ಸೊ ಯಾಕೆ ಈ ಎಡಿನೋಮಯೋಸಿಸ್ ಆಗುತ್ತೆ? ಕೆಲವೊಂದು ಸಲ ನಾವು ಈ ಹಾರ್ಮೋನ್ಸ್ ಲೈಕ್ ಈಸ್ಟ್ರೋಜನ್ ಇಂದ ಈ ಎಡಿನೋಮಯೋಸಿಸ್ ಆಗ್ತಾ ಇರ್ಬೋದು ಅಂತ ಸ್ಟಡೀಸ್ ತೋರಿಸ್ತಾ ಇರ್ತವೆ. ಸಪೋಸ್ ನಿಮ್ಮ ಪೀರಿಯಡ್ ಬಹಳ ಬೇಗ ಸ್ಟಾರ್ಟ್ ಆಯಿತು ಆ್ಯಂಡ್ ನಿಮ್ಮ ಋತುಬಂಧದ ಟೈಮ್ ಬಹಳ ದೂರ ಇದೆ, ಅಂದರೆ ನೀವು ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಆಗಿದೆ ನಿಮಗೆ ಈಸ್ಟ್ರೋಜನ್ನಿಗೆ, ಆವಾಗ ನಿಮಗೆ ಈ ಥರ ಪ್ರಾಬ್ಲಮ್ ಬರ್ತಾ ಇರ್ಬೋದು. ನಿಮಗೆ ಮಲ್ಟಿಪಲ್ ಪ್ರೆಗ್ನೆನ್ಸಿಸ್ ಇದ್ದಾವೆ, ಆವಾಗ ನಾವು ಎಡಿನೋಮಯೋಸಿಸನ್ನು ನೋಡ್ತಾ ಇರ್ತೇವೆ. ಯೂಶ್ವಲಿ ಎಡಿನೋಮಯೋಸಿಸ್ ಒಂದು 35ರಿಂದ 50 ವರ್ಷದ ಮಹಿಳೆಯರಲ್ಲಿ ನಾವು ನೋಡ್ತಾ ಇರ್ತೇವೆ. ಯಂಗರ್ ವಿಮೆನ್ ಅಲ್ಲಿ ಸ್ವಲ್ಪ ಕಡಿಮೆ ಇದು. ಯೂಶ್ವಲಿ ಒಂದಕ್ಕಿಂತ ಹೆಚ್ಚು ಮಕ್ಕಳಿದ್ದವರಲ್ಲಿ ಈ ಪ್ರಾಬ್ಲಮ್ ಯೂಶ್ವಲಿ ಕಂಡು ಬರ್ತಾ ಇರುತ್ತೆ. ಏನಾದರೂ ಶಸ್ತ್ರಚಿಕಿತ್ಸೆ ಆಗಿದ್ರೆ, ಲೈಕ್ ನಿಮಗೆ ಸಿಸೇರಿಯನ್ ಸೆಕ್ಷನ್ ಆಗಿದೆ ಅಥವಾ DNC ಈ ಥರ ಆದಾಗ ಕೆಲವೊಮ್ಮೆ ಎಡಿನೋಮಯೋಸಿಸ್ ಆಗುವಂಥ ಚಾನ್ಸಸ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಅಂತ ಸ್ಟಡೀಸ್ ಹೇಳ್ತವೆ. ಬಿಕಾಸ್ ನಾವು ಈ ಥರದ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಈ ಗರ್ಭಕೋಶದ ಒಳಗೋಡೆ ಏನಿರುತ್ತೆ, ಈ ಮಸಲ್ಸ್ ಒಳಗಡೆ, ಸ್ನಾಯು ಒಳಗಡೆ ಹೋಗುವಂಥ ಚಾನ್ಸಸ್ ಸ್ವಲ್ಪ ಹೆಚ್ಚಿಗೆ ಇರ್ತವೆ ಅಂತ. ಎಡಿನೋಮಯೋಸಿಸ್ ಅಲ್ಲಿ ಈ 4 ಸ್ಟೇಜಸ್ ಅಂತ ನಾವು ಡಿವೈಡ್ ಮಾಡ್ತೇವೆ. ಅರ್ಲಿ ಎಡಿನೋಮಯೋಸಿಸ್, ಇದರಲ್ಲಿ ಏನು ಜಾಸ್ತಿ ಸಿಂಪ್ಟಮ್ಸ್ ಅಷ್ಟೇನು ಕಾಣ್ತಾ ಇರೋದಿಲ್ಲ. ಮಾಡ್ರೇಟ್ ಎಡಿನೋಮಯೋಸಿಸ್ ಅಥವಾ ಸ್ಟೇಜ್ 2, ಇದರಲ್ಲಿ ಆ ಪೇಷಂಟಿಗೆ ಪೀರಿಯಡಿನ ಟೈಮಲ್ಲಿ ಪೇನ್ ಬರೋದು, ಸ್ವಲ್ಪ ಕ್ರ್ಯಾಂಪಿಂಗ್ ಆಗೋದು, ಪೀರಿಯಡ್ ಸ್ವಲ್ಪ ಹೆವಿ ಆಗೋದೆಲ್ಲ ನಾವು ನೋಡ್ತಾ ಇರ್ತೇವೆ. ಸಿವಿಯರ್ ಎಡಿನೋಮಯೋಸಿಸ್ ಸ್ಟೇಜ್ 3, ಇದರಲ್ಲಿ ಈ ಸಿಂಪ್ಟಮ್ಸಿನ ಜೊತೆ ಅವಳಿಗೆ ಈ ಹೊಟ್ಟೆ ಉಬ್ಕೊಂಡಂಗೆ ಆಗೋದು ಅಥವಾ ಪ್ರೆಗ್ನೆನ್ಸಿ ಆಗೋದಕ್ಕೆ ಅವಳಿಗೆ ಪ್ರಾಬ್ಲಮ್ ಆಗ್ತಾ ಇರೋದು, ಈ ಥರದೆಲ್ಲ ಸಿಂಪ್ಟಮ್ಸ್ ಸಹ ಅವಳಿಗೆ ಬರ್ತಾ ಇರುತ್ತೆ. ಅಡ್ವಾನ್ಸ್ಡ್ ಎಡಿನೋಮಯೋಸಿಸ್, ಇದರಲ್ಲೂ ಸಹ ಮಹಿಳೆಗೆ ಸಿವಿಯರ್ ಪೇನ್ ಇರುತ್ತೆ, ಬಹಳ ಹೆವಿ ಬ್ಲೀಡಿಂಗ್ ಇರುತ್ತೆ, ಸಂಬಂಧದ ಟೈಮಲ್ಲಿ ಅವಳಿಗೆ ಸುಮಾರು ಪೇನ್ ಆಗ್ತಾ ಇರುತ್ತೆ ಆ್ಯಂಡ್ ಹೊಟ್ಟೆ ಕೆಳಭಾಗದಲ್ಲಿ ಅವಳಿಗೆ ನೋವು ಬರ್ತಾ ಇರುತ್ತೆ. ಸೊ ಈ ಥರ ನಾವು ಎಡಿನೋಮಯೋಸಿಸ್ ಅನ್ನು ಸ್ಟೇಜ್ ಮಾಡ್ಬೋದು.
ಸೊ ಈ ಎಡಿನೋಮಯೋಸಿಸ್ ಇದ್ದಾಗ ಏನು ಪ್ರಾಬ್ಲಮ್ ಆಗುತ್ತೆ? ನಾನು ಹೇಳಿದೆ ಎಡಿನೋಮಯೋಸಿಸ್ ಇದ್ದಾಗ ಮಹಿಳೆಗೆ ಯೂಶ್ವಲಿ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಹೆವಿ ಬ್ಲೀಡಿಂಗ್ ಆದಾಗ ರಕ್ತಹೀನತೆ ಆಗ್ಬೋದು, ಬಹಳ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ. ಸೊ ರಕ್ತಹೀನತೆ ಆಗುತ್ತೆ, ಅವಳಿಗೆ ರಕ್ತಹೀನತೆಯ ಸಿಂಪ್ಟಮ್ಸ್ ಬರ್ಬೋದು, ಸುಸ್ತಾಗೋದು, ವೀಕ್ ಆಗೋದು, ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಬರ್ಬೋದು. ಸೊ ಅನೀಮಿಯಾ ಇಸ್ ಒನ್ ಆಫ್ ದ ಕಾಂಪ್ಲಿಕೇಶನ್. ಪ್ರೆಗ್ನೆನ್ಸಿಯಲ್ಲಿ ಈ ಥರ ಎಡಿನೋಮಯೋಸಿಸ್ ಆಗ್ತಾ ಇದ್ದಾಗ ಅವಳಿಗೆ ಈ ಪ್ರೀಟರ್ಮ್ ಡೆಲಿವರಿ ಆಗ್ಬಿಡ್ಬೋದು, ಅಂದರೆ ಟರ್ಮ್ಗಿಂತ ಮೊದಲೇ ಅವಳು ಡೆಲಿವರಿ ಆಗ್ಬಿಡ್ಬೋದು, ಪ್ಲಾಸೆಂಟಾ ಪ್ರಿವಿಯಾ ಆಗ್ಬೋದು. ಫರ್ಟಿಲಿಟಿ ಪ್ರಾಬ್ಲಮ್, ಈ ಎಡಿನೋಮಯೋಸಿಸ್ ಇದ್ದಾಗ ಕೆಲವೊಬ್ಬರಿಗೆ ಕನ್ಸೀವ್ ಆಗೋಕ್ಕೆ, ಪ್ರೆಗ್ನೆನ್ಸಿ ಆಗೋಕ್ಕೇ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಆ್ಯಂಡ್ ನಾಲ್ಕನೇದು ಅಂದರೆ ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟ ಎಫೆಕ್ಟ್ ಆಗ್ತಾ ಇರ್ಬೋದು. ಪ್ರತಿ ಸಲ ಪೀರಿಯಡ್ ಬಂದಾಗ ಈ ಪೇನ್ ಬರೋದು, ಹೆವಿ ಬ್ಲೀಡಿಂಗ್ ಆಗೋದು, ಇದರಿಂದ ಅವರಿಗೆ ತುಂಬ ಬೇಸತ್ತು ಹೋಗ್ತಾರೆ ಬಹಳಷ್ಟು ಜನ ಮಹಿಳೆಯರು. ಸೊ ಕ್ವಾಲಿಟಿ ಆಫ್ ಲೈಫ್ ಸಹ ಎಫೆಕ್ಟ್ ಆಗಬಹುದು. ಸೊ ಎಡಿನೋಮಯೋಸಿಸನ್ನು ಹೇಗೆ ಡಯಾಗ್ನೋಸ್ ಮಾಡ್ತಾರೆ ನಿಮ್ಮ ಡಾಕ್ಟರು? ಒಂದು, ನಿಮಗೆ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡಿಕೊಂಡು, ಎರಡನೇದು ನಿಮಗೆ ಅಲ್ಟ್ರಾಸೌಂಡ್, ಈ ಯೋನಿಯ ಮುಖಾಂತರ ಮಾಡುವಂಥ ಅಲ್ಟ್ರಾಸೌಂಡ್, ಟ್ರಾನ್ಸ್ವಜೈನಲ್ ಅಲ್ಟ್ರಾಸೌಂಡ್, ಕೆಲವೊಮ್ಮೆ MRI ಎಕ್ಸೆಟ್ರಾನ ನಿಮ್ಮ ಡಾಕ್ಟರ್ ಹೇಳ್ಬೋದು, ನಿಮ್ಮ ಹಿಸ್ಟ್ರಿ, ಇವೆಲ್ಲವನ್ನು ಕೂಡಿಕೊಂಡು ಡಾಕ್ಟರ್ ನಿಮಗೆ ಈ ಡಯಾಗ್ನೋಸಿಸನ್ನು ಮಾಡ್ತಾ ಇರ್ತಾರೆ. ಯೂಶ್ವಲಿ ನಮಗೆ ಪೇಷಂಟ್ಸ್ ಈ ರಿಪೋರ್ಟ್ ಕಳಿಸ್ತಾರೆ ಅಲ್ಟ್ರಾಸೌಂಡ್ ಮಾಡಿಕೊಂಡಾಗ. ಸೊ ರಿಪೋರ್ಟಲ್ಲಿ ಯೂಶ್ವಲಿ ಏನಿರುತ್ತೆ, ಬಲ್ಕಿ ಯೂಟ್ರಸ್, ನಿಮ್ಮ ಯೂಟ್ರಸ್ ಸ್ವಲ್ಪ ದೊಡ್ಡದಾಗಿದೆ, ಆ್ಯಂಡ್ ದೆರ್ ಆರ್ ಎಡಿನೋಮಯೋಸಿಸ್, ದೆರ್ ಸಿಸ್ಟಿಕ್ ಸ್ಪೇಸಸ್ ಥರ ಕಾಣ್ತಾ ಇದ್ದಾವೆ. ಸೊ ಮೋಸ್ಟ್ ಪ್ರೊಬಬ್ಲಿ ಇದು ಎಡಿನೋಮಯೋಸಿಸ್ ಇರ್ಬೋದು ಅಂತ ರಿಪೋರ್ಟಲ್ಲಿ ಬಂದಿರುತ್ತೆ. ಸೊ ಹೇಗೆ ನಾವು ಎಡಿನೋಮಯೋಸಿಸ್ ಅನ್ನ ಟ್ರೀಟ್ ಮಾಡ್ತೇವೆ? ಸೊ ಎಡಿನೋಮಯೋಸಿಸ್ ಅಲ್ಲಿ ಪೇನ್ ಇರೋದ್ರಿಂದ ನಾವು ಯೂಶ್ವಲಿ ಪೇನ್ ಕಿಲ್ಲರ್ಸ್ ಅನ್ನ ಕೊಡ್ತೇವೆ, ಸೊ ದ್ಯಾಟ್ ಈ ಪೀರಿಯಡ್ಸ್ ಟೈಮಲ್ಲಿ ಅವರಿಗೆ ಪೇನ್ ಕಡಿಮೆ ಆಗಲಿ ಅಂತ. ಎರಡನೇದು, ಇದು ಹಾರ್ಮೋನ್ ಡಿಪೆಂಡೆಂಟ್ ಇರೋದ್ರಿಂದ ಕೆಲವೊಂದು ಹಾರ್ಮೋನಲ್ ಪ್ರಿಪ್ರೇಷನ್ ಲೈಕ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಎಕ್ಸೆಟ್ರಾ ಅಥವಾ ಇಂಜೆಕ್ಷನ್ಸ್ ಏನಿರ್ತವೆ ಅವುಗಳನ್ನು ಕೊಡ್ಬೋದು. ಬಹಳ ಹೆವಿ ಬ್ಲೀಡಿಂಗ್ ಇತ್ತು ಅಂದರೆ ಹಾರ್ಮೋನಲ್ IUCDs, ಇಂಟ್ರಾ ಯೂಟ್ರೈನ್ ಕಾಂಟ್ರಾಸೆಪ್ಟಿವ್ ಡಿವೈಸ್ ಲೈಕ್ ಮೆರೀನಾ ಅಂತ ಇರುತ್ತೆ, ಅದನ್ನು ನಾವು ಗರ್ಭಕೋಶದ ಒಳಗಡೆ ಹಾಕ್ತಾ ಇರ್ತೀವಿ. ಈ ಮೆರೀನಾದ ಬಗ್ಗೆನೂ ನಾನೊಂದು ಸಪ್ರೇಟ್ ವಿಡಿಯೋನ ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು. ಸೊ ಇದರಿಂದ ಪೇನೂ ಕಡಿಮೆ ಆಗುತ್ತೆ, ಈ ಹೆವಿ ಬ್ಲೀಡಿಂಗ್ ಏನಿದೆ ಅದು ಸಹ ಸ್ವಲ್ಪ ಮಟ್ಟಿಗೆ ನಾವು ಕಂಟ್ರೋಲ್ ಮಾಡಬಹುದು. ಕೆಲವೊಮ್ಮೆ ಬಹಳ ಬ್ಲೀಡಿಂಗ್ ಆಗ್ತಾ ಇದೆ ಅಂದಾಗ ಈ ಟ್ರಾಕ್ಸಿನಿಮಿಕ್ ಆ್ಯಸಿಡ್ ಈ ಥರದ್ದೆಲ್ಲ ಕೊಡಬೇಕಾಗತ್ತೆ, ಸೊ ದ್ಯಾಟ್ ಬ್ಲೀಡಿಂಗನ್ನು ನಾವು ಕಂಟ್ರೋಲಿಗೆ ತರಬೇಕು ಅಂದಾಗ. ಆ್ಯಂಡ್ ಸಪೋಸ್ ಆ ಮಹಿಳೆಯ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ, ಅವಳ ಜೀವನದ ಗುಣಮಟ್ಟ ತುಂಬ ವರ್ಸನ್ ಆಗಿಬಿಟ್ಟಿದೆ ಬಿಕಾಸ್ ಆಫ್ ಎಡಿನೋಮಯೋಸಿಸ್, ಆ್ಯಂಡ್ ಅವಳಿಗೆ ಈ ಥರ ಹಾರ್ಮೋನ್ಸು, ಈ ಥರ ಗುಳಿಗೆಗಳು, ಔಷಧಿಗಳು ಕೆಲಸ ಮಾಡಲಿಲ್ಲ ಅಂದಾಗ ಲಾಸ್ಟ್ ರಿಸಾರ್ಟ್ ಇಸ್ ಹಿಸ್ಟ್ರೆಕ್ಟಮಿ, ನಾವು ಗರ್ಭಕೋಶವನ್ನು ತೆಗೆಯಬೇಕಾಗಿ ಬರ್ಬೋದು. ಡಿಪೆಂಡಿಂಗ್ ಆನ್ ಈಚ್ ಇಂಡಿವಿಜುವಲ್, ಡಿಪೆಂಡಿಂಗ್ ಆನ್ ಎವ್ರಿ ಪರ್ಸನ್, ಈಚ್ ಪರ್ಸನ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಅವರಿಗೆ ಯಾವ ಥರದ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ. ಸೊ ಡಾಕ್ಟರ್ಸ್ ಇವೆಲ್ಲ ಮೊಡ್ಯಾಲಿಟೀಸನ್ನು ಟ್ರೈ ಮಾಡ್ತಾರೆ. ಸೊ ದಟ್ ಈಸ್ ಆಲ್ ಅಬೌಟ್ ಎಡಿನೋಮಯೋಸಿಸ್, ಅದರ ಲಕ್ಷಣಗಳು, ಕಾಂಪ್ಲಿಕೇಶನ್ಸು ಮತ್ತದರ ಟ್ರೀಟ್ಮೆಂಟ್. Thank you so much for watching the video. Please like, share and subscribe the channel. Thank you.